NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಒಕ್ಕೂಟ ತಾಲೂಕಾ ಶಾಖೆ ಬಸವನ ಬಾಗೇವಾಡಿ ವತಿಯಿಂದ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಿದರು. ಹೋರಾಟವು ಬಸವನ ಬಾಗೇವಾಡಿಯ ಅಂಬೇಡ್ಕರ್ ವೃತ್ತದ ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅರಬಿತ್ತಲೆ ಮೆರವಣಿಗೆ ಪ್ರಾರಂಭವಾಗಿ ಬಸವೇಶ್ವರ ವೃತ್ತದವರೆಗೂ ಸಾಗಿತು. ಬಸವೇಶ್ವರ ವೃತ್ತದಲ್ಲಿ ಶ್ರೀ ಅಮಿತ್ ಶಾ ಅವರ ಪ್ರತಿಕೃತಿ ದಹಿಸಿದರು. ಅಮಿತ್ ಶಾ ಅವರು ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಇವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ತಹಸೀಲ್ದಾರ್ ಮೂಲಕ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಇದೇ ಸಮಯದಲ್ಲಿ ಶ್ರೀ ಸತ್ಯಜಿತ್ ಶಿವಾನಂದ ಪಾಟೀಲ್ ಉಪಸ್ಥಿತರಿದ್ದರು. ಹೋರಾಟದಲ್ಲಿ ದಲಿತ ಮುಖಂಡರಾದ ಶ್ರೀ ಅಶೋಕ್ ಚಲವಾದಿ, ಅರವಿಂದ ಸಾಲವಾಡಗಿ, ಪರಶುರಾಮ್ ದಿಂಡವಾರ್, ಮಹಾಂತೇಶ್ ಸಾಸಾಬಾಡ್, ಗುರುರಾಜ್ ಗುಡಿಮನಿ, ಸಂಜೀವ್ ಕಲ್ಯಾಣಿ ಮುಂತಾದ ದಲಿತ ನಾಯಕರು, ಸಂಘಟನೆಯ ಕಾರ್ಯಕರ್ತರು ಭಾಗವಹಿಸಿದ್ದರು. ಜಿಲ್ಲಾ ವರದಿ ಮಹಬೂಬ್ ಬಾಷಾ ಮನಗೋಳಿ. ಪಡ್ಕೊಳ್ಳದೆ ಇದ್ರೆ ಉಗ್ರವಾದಂತ ಹೋರಾಟಕ್ಕೆ ಎಡೆ ಮಾಡ್ತಾ ಇರ್ತಾರೆ ಅಂತ ಹೇಳಿ ಏನೋ ಈ ಬಂದ್ಗೆ ಇವತ್ತಿಂದ ಮಾನವರ ಸರಪಳಿಯನ್ನು ನಿರ್ಮಾಣ ಮಾಡಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಗಡಿಪಾರ ಅಮಿತ್ ಶಾಗೆ, ಅಮಿತ್ ಶಾಗೆ, ರೌಡಿ ಶೀಟರ್ ಅಮಿತ್ ಶಾಗೆ, ಅವಳೊಬ್ಬರ ಅಮಿತ್ ಶಾಗೆ, ಅದಿರಿಯಾಪರಿ ಅಮಿತ್ ಶಾಗೆ ಯಾಕೆ ಬೇಕು, ಯಾಕೆ ಬೇಕು, ಉಡಿಸಲು ಕಳ್ಳ ಗುಡ್ಡುಗುತ್ತಿವೆ, ಉಡಿಸಲು ಕಳ್ಳ ಗುಡ್ಡುಗುತ್ತಿವೆ, ಅರ್ಧ ಜಿಲೇಬಿ ಅಣ್ಣಾಗ, ಅರ್ಧ ಜಿಲೇಬಿ ಅಣ್ಣಾಗ ऑटो वाला अच्छा है, अमित शाह लुच्चा है, ऑटो वाला अच्छा है, अमित शाह लुच्चा है, ऑटो वाला अच्छा है, अमित शाह लुच्चा है। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕುರಿತು ಅತಿ ಹಗುರವಾಗಿ ಮತ್ತು ಅವಹೇಳನಕಾರವಾಗಿ ಕೇಂದ್ರದ ಒಬ್ಬ ರೌಡಿಯಾದಂಥ ಗೃಹ ಸಚಿವ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಹಗುರವಾಗಿ ಮಾತನಾಡಿದ್ದನ್ನು ಖಂಡಿಸಿ ಇವತ್ತು ದಿವಸ ಬಸವನ ಬಾಗೇವಾಡಿ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಒಕ್ಕೂಟದಿಂದ ಇವತ್ತು
ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಬಸವೇಶ್ವರ ಸರ್ಕಲ್ ಮಾರ್ಗವಾಗಿ ಒಂದು 60ನೇ ಮೆರವಣಿಗೆಯನ್ನ ಉದ್ದೇಶಿಸಿ ಅಶೋಕ್ ಚಲೋದವರು ಆರಂಭ ಆಗಿದೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಬೇಟಿ ಪಡಾವ್ ಬೇಟಿ ಬಚಾವ್ ಅಂತಕ್ಕಂಥ ಮಾತನ್ನ ತಾವೇನು ಘೋಷವಾಕ್ಯ ಇಟ್ಟುಕೊಂಡಿದ್ರಲ್ಲ, ಗೃಹ ಸಚಿವರಿಗೆ ತಾವೊಂದು ಬುದ್ಧಿವಾದನ್ನ ಹೇಳಿ ಇಡೀ ದೇಶವೇ ಇವತ್ತು ಹೊತ್ತುವರಿತಾ ಇದೆ, ಇಡೀ ದೇಶವೇ ಬಂದ್ ಆಚರಣೆ ಮಾಡ್ತಾ ಇದೆ. ಇದನ್ನ ತಗೊಂಡು ಕೂಡಲೇ ಪ್ರಧಾನಮಂತ್ರಿಗಳು ಒಂದು ಮಧ್ಯಸ್ಥಿಕೆಯನ್ನು ವಹಿಸಿ ಕೂಡಲೇ ಗೃಹ ಸಚಿವರು ರಾಜೀನಾಮೆ ನೀಡಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಮಸೂದೆ ನೀವು ದೇವರಿಗೆ ಸ್ಮರಿಸಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ವಿ ಅಂತ ಹೇಳಿದ್ರು ಅವರು. ಆದ್ರ ಅವರು ಗಮನದಾಗ ಇಟ್ಕೋಬೇಕಾಗ್ತೈತಿ ಇವತ್ತಿನ ದಿವಸ. ಒಬ್ರು ಚಹಾ ಮಾರುವಂತ ವ್ಯಕ್ತಿ ಮುಂದೆ ಬಂದು ಸಮಾಜದಾಗ ಮುಂದುವರೆದಿ ಪ್ರಧಾನಮಂತ್ರಿಗಳು ಆಗ್ಬೇಕಾದ್ರ ಅದು ನಮ್ಮ ಸಂವಿಧಾನ ರಚಿಸಿಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಕೊಡುಗೆ. ಆ ಒಂದು ಸಂವಿಧಾನ ಶಿಲ್ಪಿಗಳಾದಂತ ಅಂಬೇಡ್ಕರ್ ಅವರು ಒಂದು ಕೊಡುಗೆದಿಂದ ಇವತ್ತ ಯಾವುದೇ ವ್ಯಕ್ತಿ ಕನಸ್ಕಂಡು ಯಾವುದೇ ಹುದ್ದೆ ಹೋಗ್ಬೋದು ಅನ್ನುವಂತ ಒಂದು ಅರಿವು ಇಲ್ಲಾರ್ದೆ ಅವರು ಒಂದು ಬಹಳ ತುಚ್ಛವಾದಂತ ಮಾತಾಡ್ಬಿಟ್ರು. ಯಾವುದೇ ಸರ್ಕಾರದ ಕೆಲಸ ಆ ಪ್ರಜೆಗಳು ಯಾವ ದೇವರಿಗೆ ಆರಾಧಿಸ್ಲಿಕ್ಕತ್ತಾರ ಅಥವಾ ಯಾರಿಗೆ ಆರಾಧಿಸ್ಲಿಕ್ಕತ್ತಾರ, ಯಾವ ಆಹಾರ ಸೇವನೆ ಮಾಡ್ಲಿಕ್ಕತ್ತಿರ್ತಾರ, ಇವೆಲ್ಲ ಯುವಕರ ಬಗ್ಗೆ ಗಮನ ಸೆಳೆಯೋದು, ಯುವಕರ ಬಗ್ಗೆ ಮಾರ್ಗದರ್ಶನ ನೀಡೋದು ಸರ್ಕಾರದ ಕೆಲಸ ಅಲ್ಲ. ಆದ್ರೆ ದುರ್ದೈವಶ ಎಷ್ಟು ಜನ ನಾವು ಬಡತನ ರೇಖೆಯಿಂದ ಹೊರಗೆ ತೆಗೆದೀವಿ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಡೋದ್ರ ಬಿಟ್ಟು ಇವರು ದೇವರಿಗೆ ಆರಾಧನೆ ಮಾಡ್ರಿ, ಅಂಬೇಡ್ಕರ್ ಬಿಡ್ರಿ ಅಂತಕ್ಕಂಥ ಮಾತು ಆ ಒಂದು ಏನು ನಮ್ಮ ಪಾರ್ಲಿಮೆಂಟ್ ದಲ್ಲಿ ಆಡ್ ಹೋಗಿದ್ದು ಅತ್ಯಂತ ಖಂಡನೀಯ ಒಂದು ವಿಷಯ. ಅದಕ್ಕಾಗಿ ನೀವೆಲ್ಲರೂ ನಾನು ಪಕ್ಷಪಾತವಿಲ್ಲದೆ ಯಾವುದೇ ಒಂದು ಇದು ಇಲ್ಲಾರ್ದೆ ದಲಿತ ಸಂಘರ್ಷ ಸಮಿತಿ ಬೆನ್ನೆಲುಬು ನಿಂತಿರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ನಾನು ನನ್ನ ತಂದೆಯವರ ವತಿಯಿಂದ ಶಿವಾನಂದ ಪಾಟೀಲ್ ಅವರ ವತಿಯಿಂದ ಇವತ್ತು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ಲಿಕ್ಕತ್ತೀನಿ. Gracias.